ಸ್ಕೈ ಬಾರ್ ಅಲ್ಲಿ ಗಲಾಟೆ ಪ್ರಕರಣದಲ್ಲಿ ಶಾಸಕರಿಗೆ ಮತ್ತೆ ಶುರುವಾಗಿದೆ ಕಂಟಕ. ಶಾಸಕ ವಿಜಯಾನಂದ ಕಾಶ್ಯಪ್ಪನವರಿಗೆ ಈಗ ಕೋರ್ಟ್ನಿಂದ ವಾರೆಂಟ್ ಜಾರಿಯಾಗಿದೆ. ಒಂದನೇ ಎಸಿಎಂಎಂ ಕೋರ್ಟ್ನಿಂದ ಕಾಶ್ಯಪ್ಪನವರಿಗೆ ವಾರೆಂಟ್ ಜಾರಿಯಾಗಿದೆ. ಇವತ್ತು ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಕಾಶ್ಯಪ್ಪನವರಿಗೆ ವಾರೆಂಟ್ ನೀಡಲಾಗಿರುವಂತದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿ ಆಗಿರುವ ಶಾಸಕ ವಿಜಯಾನಂದ ಕಾಶ್ಯಪ್ ಅವರು ರೌಡಿ ಶೀಟರ್ ಸೋಮೇಗೌಡ ಪ್ರಕರಣದಲ್ಲಿ ಆರೋಪಿ ನಂಬರ್ 1 ಆಗಿದ್ದಾರೆ. ಸಿಸಿಬಿ ಪೊಲೀಸರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಸಿದ್ರು. ಇನ್ನು IPC ಸೆಕ್ಷನ್ 341, 332 ಹಾಗೆಯೇ 353, 504, 506 ಅಡಿಯಲ್ಲಿ ಆರೋಪ ಪಟ್ಟಿಯನ್ನ ದಾಖಲಿಸಲಾಗಿತ್ತು. ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿತ್ತು. ಇನ್ನು ಈ ಒಂದು ಪ್ರಕರಣವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ವಿಜಯಾನಂದ ಕಾಶ್ಯಪ್ನವರು ಸ್ಕೈಬಾರ್ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಆರೋಪಿ ನಂಬರ್ 2 ಇವರು ಆಗಿರುವಂತದ್ದು. ಹಾಗೇನೆ 2014 ಜುಲೈಯಲ್ಲಿ ನಡೆದಂತಹ ಘಟನೆ ಕೂಡ ಹೌದು. ಇದು 2014 ಜುಲೈ 1 ರಾತ್ರಿ UB ಸಿಟಿಯ ಸ್ಕೈ ಬಾರ್ನಲ್ಲಿ ಗಲಾಟೆಯನ್ನ ನಡೆಸಿದ್ರು ವಿಜಯಾನಂದ ಕಾಶ್ಯಪ್ನವರು. ಕುಟುಂಬ ಸಮೇತವಾಗಿ ಅವರು ಪಾರ್ಟಿಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ರಾತ್ರಿ 1 ಗಂಟೆ ನಂತರ ಕೂಡ ಬಾರಲ್ಲಿ ಕುಳಿತಿದ್ರು ಶಾಸಕ ಮತ್ತು ಅವರ ಪಟಾಲ. ಈ ಒಂದು ಸುವರ್ಣ ನ್ಯೂಸ್ ಅಲ್ಲಿ ಎಕ್ಸ್ಕ್ಲೂಸಿವ್ ಆಗಿದ್ರ ವರದಿ ಕೂಡ ಪ್ರಸಾರವಾಗಿತ್ತು. ಅವರದ್ದು ಮೀರಿದ ನಂತರ ಕೂಡ ಹೋಟೆಲ್ ತೆರೆದಿದ್ದನ್ನ ಪೊಲೀಸರು ಪ್ರಶ್ನಿಸಿದ್ರು. ಕಬ್ಬನ್ ಪಾರ್ಕ್ ಠಾಣೆಗಳಾದ ಕಿರಣ್ ಹಾಗೆಯೇ ಪ್ರಶಾಂತ್ ನಾಯ್ಕ್ ಇದನ್ನ ಪ್ರಶ್ನಿಸಿದ್ರು. ಆದರೆ ಪೊಲೀಸರನ್ನೇ ನಿಂದಿಸಿ ಆಗ ಶಾಸಕ ಕಾಶ್ಯಪ್ಪನವರು ಹಲ್ಲೆಯನ್ನು ಕೂಡ ನಡೆಸ್ತಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೂಟನ್ನು ಕೂಡ ತೋರಿಸಿದ್ರು ವಿಜಯಾನಂದ ಕಾಶ್ಯಪ್ಪನವರು. ಅಧಿಕಾರದ ಗತ್ತನ್ನು ತೋರಿಸಿ ರೌಡಿ ಶೀಟರ್ನಿಂದ ಪೊಲೀಸರ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಪೊಲೀಸರ ಮೇಲೆ ಏನು ಹಲ್ಲೆಯನ್ನು ನಡೆಸ್ತಾರೆ ಆ ದೃಶ್ಯ ಆಗ CCTVಯಲ್ಲಿ ಕೂಡ ಸೆರೆಯಾಗಿತ್ತು. ಸಿಸಿಬಿ ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಪ್ರತಿ ಸುವರ್ಣ ನ್ಯೂಸ್ಗೂ ಕೂಡ ಲಭ್ಯ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಶಾಸಕ ವಿಜಯಾನಂದ ಕಾಶ್ಯಪ್ನವರ ದೌರ್ಜನ್ಯ ಏನು ಅನ್ನುವಂತಹ ಹೇಳೆಯಲ್ಲಿ ಈಗ ವಿಜಯಾನಂದ ಕಾಶ್ಯಪ್ನವರಿಗೆ ಈ ಒಂದು ಪ್ರಕರಣ ಕಗ್ಗಂಟಾಗಿದೆ. ಈಗ ಸಂಕಷ್ಟ ಶುರುವಾಗಿದೆ. ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ವಾರೆಂಟ್ ಅನ್ನು ಕೂಡ ಹೊರಡಿಸಲಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸ್ಕೈ ಬಾರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2014 ನಡೆದಂತಹ ಘಟನೆ, ಸಾಕಷ್ಟು ಬಾರಿ ಚಾರ್ಜ್ ಶೀಟ್ ಅನ್ನು ಕೂಡ ದಾಖಲಿಸಲಾಗಿತ್ತು, ಸಾಕಷ್ಟು ಬಾರಿ ವಿಚಾರಣೆಗೆ ಬರಬೇಕು ಅಂತ ಹೇಳಲಾಗಿತ್ತು. ಆದ್ರೆ ಈಗ ಈ ಒಂದು ವಾರೆಂಟ್ ಅನ್ನ ಜಾರಿ ಮಾಡಿರುವಂತದ್ದು ಮುಂದೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣ ಬೆಳೆಯಬಹುದು ಅಂತ ಹೇಳ್ತೀರಿ? ಯಾವ ರೀತಿಯಾಗಿ ಕಂಟಕ ಆಗಬಹುದು ಕಾಶ್ಯಪ್ಪನವರಿಗೆ? ನವಿತಾ, 2014 ಜುಲೈ 1 ರಾತ್ರಿ 1 ಗಂಟೆ ಸುಮಾರಿಗೆ ಬೆಂಗಳೂರಿನ UB ಸಿಟಿಯಲ್ಲಿ ಇದ್ದಂಥ ಸ್ಕೈ ಬಾರ್ನಲ್ಲಿ ನಡೆದಂಥ ಒಂದು ರಾದ್ದಾಂತ ಏನಿತ್ತೆ, ಆ ರಾದ್ದಾಂತದಲ್ಲಿ ಶಾಸಕ ಕಾಶ್ಯಪ್ಪನವರ ಸಂಸ್ಕೃತಿ ಎಂತಹದ್ದು, ಅವರು ಯಾವ ರೀತಿ ಒಬ್ಬ ಪೊಲೀಸ್ ಸಾರ್ವಜನಿಕ ನೌಕರನ ಜೊತೆ ಯಾವ ರೀತಿಯಾಗಿ ನಡ್ಕೊಳ್ತಾರೆ ಅನ್ನುವಂಥ ಅವರ ಸಂಸ್ಕೃತಿಯಲ್ಲಿ ವ್ಯಕ್ತ ಆಗಿತ್ತು. ಯಾಕೆಂದರೆ 1 ಗಂಟೆಯ ನಂತರ ಸ್ಕೈ ಬಾರ್ನಲ್ಲಿ ಒಂದು ಮದ್ಯವನ್ನು ಸಪ್ಲೈ ಮಾಡ್ತಿದ್ದಾರೆ, ಪಾರ್ಟಿ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಕ್ಕೆ ಹೋದಂಥ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಇಬ್ಬರು ಪೊಲೀಸ್ ಪೇದೆಗಳನ್ನ ಆತ ಹೊಡಿತಾರೆ. ಅಂದ್ರೆ ಅಕ್ಷರಶಃ ಅವರೇ ಹಲ್ಲೆ ಮಾಡುವಂತಹದ್ದು. ಕೆಟ್ಟ ಪದಗಳನ್ನ, ಸೊಂಟದಿಂದ ಕೆಳಗಿನ ಪದಗಳನ್ನ ಕೂಡ ಬಳಸಿ, ಅಮ್ಮ ಅಕ್ಕ ಅನ್ನುವಂಥ ಬೇರೆ ಬೇರೆ ಪದಗಳನ್ನ ಬಳಸಿ ಅವರಿಗೆ ಹಲ್ಲೆಯನ್ನು ಮಾಡಿ ಬೈದು ಕಳಿಸಿದ್ರು. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCB ಪೊಲೀಸರು ಸುಮಾರು 2 ವರ್ಷಗಳ ಕಾಲ ತನಿಖೆ ನಡೆಸ್ತಾರೆ. ಯಾಕೆ 2 ವರ್ಷ ತಗೊಳ್ತಾರೆ ಈ ಪ್ರಕರಣವನ್ನು ತನಿಖೆ ಮಾಡೋಕ್ಕೆ ಅನ್ನುವಂಥದ್ದು ಇನ್ನೂ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಯಾಕಂದ್ರೆ ಒಬ್ಬ ಪ್ರಭಾವಿ ಶಾಸಕ ಆಗಿರೋದ್ರಿಂದ ಇದನ್ನ ತುಂಬಾ ನಿಧಾನಗತಿಯಲ್ಲಿ ತನಿಖೆಯನ್ನು ಮಾಡಿಸಿ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುವಂಥದ್ದು. CCB ಪೊಲೀಸರು ವಿಸ್ತೃತವಾದಂಥ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ. ಆ ಚಾರ್ಜ್ ಶೀಟ್ ಪ್ರತಿ ನಮ್ಮ ಬಳಿ ಇರುವಂತಹದ್ದು. ಈ ಚಾರ್ಜ್ ಶೀಟ್ ಆಧಾರವಾಗಿ ಈಗ ಕೋರ್ಟ್, 1ನೇ ಎಸಿಎಂಎಂ ಕೋರ್ಟ್ ವಿಜಯಾನಂದ ಕಾಶ್ಯಪ್ಪನವರು ಜೊತೆಗೆ ಮತ್ತೊಬ್ಬ ರೌಡಿ ಶೀಟರ್ ಸೋಮೇಗೌಡ ಏನಿದ್ದಾರೆ, ಇವರಿಬ್ಬರಿಗೂ ಕೂಡ ನೋಟಿಸನ್ನ ಜಾರಿ ಮಾಡಿರುವಂತಹದ್ದು. ಈ ಒಂದು ಪ್ರಕರಣದಲ್ಲಿದೆ ಜುಲೈ 1 ಏನು ಈ ಗಲಾಟೆ ನಡೀತು. ಆ ಗಲಾಟೆ ಸಂದರ್ಭದಲ್ಲಿ 1 ಗಂಟೆ ಸುಮಾರಿಗೆ ಅಲ್ಲಿ ಹೋಗಿ ಮದ್ಯವನ್ನ ಸಪ್ಲೈ ಮಾಡ್ತಾರೆ ಅಂತ ಒಂದು ಇನ್ಫಾರ್ಮೆಂಟ್ ಅನ್ನ ಮಾಹಿತಿಯನ್ನು ತೆಗೆದುಕೊಂಡು ಹೋಗಿದಂತ ಪೊಲೀಸ್ ಕಿರಣ್ ಮತ್ತೆ ಪ್ರಶಾಂತ್ ನಾಯ್ಕ್ ಅಂತ ಇಬ್ಬರು ಪೇದೆಗಳಿಗೆ ಹೊಡಿತಾರೆ. ಅವರೇ ಕಾಲ್ ಬೂಟನ್ನ ತೆಗೆದು ಬೂಟನ್ನ ತೋರಿಸುವಂತಹದ್ದು, ನಿನಗೆ ಮಾಡಿಬಿಡ್ತೇನೆ, ಈಗ ಮಾಡ್ತೇನೆ, ಸ್ಪೀಕರ್ ಮುಂದೆ ಹೋಗಿ ನಿಲ್ಲಿಸ್ತೇನೆ ಅನ್ನುವಂಥ ಒಂದು ದರ್ಪವನ್ನ ತೋರಿಸಿದ್ರು. ಆ ಎಲ್ಲಾ ವಿಚಾರಗಳು ಕೂಡ CCTVಯಲ್ಲಿ ಸೆರೆಯಾಗಿತ್ತು. ಆ CCTV ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿತ್ತು. ಆ ಸಂದರ್ಭದಲ್ಲಿ ಆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನ ನಾವು ನೀಡಿದ್ವಿ. ಆ ಒಂದು ಆಧಾರದ ಮೇಲೆ CCB ಪೊಲೀಸರು ಒಂದು ತನಿಖೆಯನ್ನು ನಡೆಸ್ತಾರೆ. ತನಿಖೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇದರಲ್ಲಿ ರೌಡಿ ಶೀಟರ್ ಸೋಮೇಗೌಡ ಮತ್ತೆ ಶಾಸಕ ವಿಜಯಾನಂದ ಕಾಶ್ಯಪ್ನವರಿದ್ದಾರೆ, ಅವರಿಬ್ಬರು ಆರೋಪಿಯಾಗಿದ್ದಾರೆ. ಅವರು ಪೊಲೀಸರ ಮೇಲೆ, ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದೇನಿದೆ ಅದು ತಪ್ಪು ಅನ್ನುವಂಥ ಆಧಾರದ ಮೇಲೆ ಈಗ ಚಾರ್ಜ್ ಶೀಟ್ ಅನ್ನ 1ನೇ ಎಸಿಎಂಎಂ ಕೋರ್ಟ್ಗೆ ಸಲ್ಲಿಸಿರುವಂತಹದ್ದು. ಚಾರ್ಜ್ ಶೀಟಿನ ಆಧಾರವಾಗಿ ಈಗಾಗಲೇ
ಶಾಸಕರು ಮಾಡಿರುವಂತಹ ಕೋರ್ಟ್ ಎಲ್ಲ ಇಬ್ಬರು ಆರೋಪಿಗಳಿಗೂ ಕೂಡ ವಾರೆಂಟ್ ಅನ್ನ ಇಶ್ಯೂ ಮಾಡಿದೆ. ಆ ವಾರೆಂಟ್ ಸಂಬಂಧಪಟ್ಟಂತೆ ಇವತ್ತು ಈ ವಿಜಯಾನಂದ ಕಾಶಪ್ಪನವರಾಗಿರ್ಬೋದು ಮತ್ತೆ ರೌಡಿ ಶೀಟರ್ ಸೋಮೇಗೌಡ ಇಬ್ಬರೂ ಕೂಡ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನುವಂತಹದ್ದು ಆ ವಾರೆಂಟ್ ನಲ್ಲಿರುವಂತಹ ವಿಚಾರ. ಈಗ ಈ ಕೆಲವೇ ಕ್ಷಣಗಳಿಂದ ಅಷ್ಟೇ ನಾವು ಸುವರ್ಣ ಅಂದ್ರೆ ವಿಜಯಾನಂದ ಕಾಶಪ್ಪನವ್ರನ್ನ ಸಂಪರ್ಕ ಮಾಡಿ ಇವತ್ತು ಕೋರ್ಟ್ ಮುಂದೆ ಹಾಜರಾಗ್ತಾ ಇದ್ದೀರಿ ಅನ್ನುವಂಥ ಒಂದು ವಿಚಾರವನ್ನ ಕೇಳಿದ ಸಂದರ್ಭದಲ್ಲಿ ಅವರು ನಾವು ರೀಕಾಲ್ ಮಾಡಿಸಿದ್ದೇವೆ ಅಂದ್ರೆ ಅಲ್ಲಿಯೂ ಕೂಡ ಇವತ್ತು ಹೋಗಬೇಕಾದ ಕೋರ್ಟ್ ಮುಂದೆ ಹಾಜರಾಗಬೇಕಾದಂತ ವಿಜಯಾನಂದ ಕಾಶಪ್ಪನವರು ಕಾನೂನು ಅಸ್ತ್ರವನ್ನು ಬಳಸಿಕೊಂಡು ಮತ್ತೆ ಮುಂದಾಕುವಂತಹ ಒಂದು ಪ್ರಕ್ರಿಯೆಗೆ ಕೂಡ ಮುಂದಾಗಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆ ಒಬ್ಬ ಅಧಿಕಾರದಲ್ಲಿರುವಂತಹ ಒಬ್ಬ ವ್ಯಕ್ತಿಯ ದರ್ಪ ಎಂತಹದ್ದು ಅನ್ನುವಂಥದ್ದು. ಯಾಕಂದ್ರೆ ಈ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಸಾಕಷ್ಟು ಪ್ರಭಾವವನ್ನು ಕೂಡ ಬಳಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿತ್ತು. ಆದರೆ ಪೊಲೀಸರು ಯಾವ ಪ್ರಭಾವಗಳಿಗೂ ಒಳಗಾಗದೆ 2 ವರ್ಷಗಳ ನಂತರ ಒಂದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಯಾಕೆಂದ್ರೆ ಅವರು ಆರೋಪಿ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಹಾಗಾಗಿ ವಿಜಯಾನಂದ ಕಾಶಪ್ಪನವರಿಗೆ ಒಂದು ಸಂಕಷ್ಟ ಎದುರಾಗಿದೆ. ಕೋರ್ಟ್ ಮುಂದೆ 1 ಬಾರಿ 2 ಬಾರಿ ಕೋರ್ಟ್ಗೆ ಹಾಜರಾಗೋದ್ರಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ಪ್ರಕರಣದಿಂದ ತಪ್ಪಿಸ್ಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ. ನವಿತಾ, ಎಸ್, ಈಗ ರಮೇಶ್, ಈಗ ಸಾಕಷ್ಟು ಬಾರಿ ಅವರು ಕಾನೂನು ಇದು ಏನು ಕೋರ್ಟ್ಗೆ ಹೋಗೋದಕ್ಕೆ ತಪ್ಪಿಸ್ಕೊಂಡಿದ್ರು, ಆದ್ರೆ ಈಗ ವಾರೆಂಟ್ ಜಾರಿ ಆಗಿದೆ. ಮುಂದೆ ಕಾನೂನಿನ ರೀತಿಯ ಹೋರಾಟಗಳನ್ನ ಅವ್ರು ಮಾಡಿಸೋದಾದ್ರೆ ಯಾವ ರೀತಿಯ ಕಾನೂನು ಹೋರಾಟವನ್ನು ಅವ್ರು ಮತ್ತೆ ಮುಂದೆ ಮಾಡಬಹುದು ಅಥವಾ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಹೇಗೆ ಮಾಡ್ಕೊಳ್ಬಹುದು? ಇನ್ನು ಈ ಒಂದು ಪ್ರಕರಣದಲ್ಲಿ ಮತ್ತೆ ಅವರನ್ನ ಆರೋಪಿ ಆಗಿಸೋದಕ್ಕೆ ಬೇರೆ ಯಾವೆಲ್ಲ ಮಾರ್ಗಗಳು ಇದೆ ಕಾನೂನು ರೀತಿಯಲ್ಲಿ? ನವಿತಾ, ಅವರು ಆರೋಪಿಯಾಗಿ ನಿಂತಿದ್ದಾರೆ ಅಂದ್ರೆ ಪೊಲೀಸ್ ತನಿಖೆಯಲ್ಲಿ ಒಂದು ಸ್ಪಷ್ಟ ಆಗಿದೆ. ವಿಜಯಾನಂದ ಕಾಶಪ್ಪನವರು ಇಬ್ಬರು ಪೊಲೀಸ್ ಅಧಿಕಾರಿಗಳಿಗೆ ಹಲ್ಲೆಯನ್ನ ಮಾಡಿದ್ದಾರೆ. ಒಬ್ಬ MLA ಆಗಿ ಸರ್ಕಾರವನ್ನು ಪ್ರತಿನಿಧಿಸುವಂತಹ ಒಬ್ಬ ಶಾಸಕನಾಗಿ ತನ್ನ ಕಾಲಿನ ಬೂಟನ್ನ ಬಿಚ್ಚಿ ಬೂಟನ್ನ ತೋರಿಸಿ ನಿಮಗೆ ಬೂಟಲ್ಲಿ ಹೊಡಿತೇನೆ ಅನ್ನುವಂತ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ಹೇಳುವಂತದ್ದೇನಿದೆ ಅದು ಅಕ್ಷಮ್ಯ ಅಪರಾಧ. ಜೊತೆಗೆ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಇದರಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಪೊಲೀಸರು ಒಂದು ವಿಚಾರಣೆ ಮಾಡ್ತಾರೆ. ಅಲ್ಲಿದ್ದಂತ ಬೇರೆ ಬೇರೆ ಅವರ ಸಿಬ್ಬಂದಿ, ಸ್ಕೈ ಬಾರ್ಲಿಂದ ಸಿಬ್ಬಂದಿ ಆಗಿರ್ಬೋದು, ಆ ಸಂದರ್ಭದಲ್ಲಿ ಇದ್ದಂತ ಬೇರೆ ಬೇರೆ ಕಸ್ಟಮರ್ಸ್ ಆಗಿರ್ಬೋದು, ಜೊತೆಗೆ ವಿಜಯಾನಂದ ಕಾಶಪ್ಪನವರು ಕಟ್ಕೊಂಡು ಹೋದಂತ ಒಂದು ಪಟಾಲಂ ಏನಿದೆ, ಸುಮಾರು 15ರಿಂದ 20 ಜನರ ಒಂದು ಟೀಮ್ ಏನಿತ್ತು, ಅವ್ರು ಎಲ್ಲರೂ ಕೂಡ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸ್ಪಷ್ಟ ಆಗಿರುವಂತದ್ದು ವಿಜಯಾನಂದ ಕಾಶಪ್ಪನವರು ದೌರ್ಜನ್ಯವನ್ನ ಎಸಗಿದ್ದಾರೆ, ಕೆಟ್ಟ ಪದಗಳಿಂದ ಪೊಲೀಸ್ ಅಧಿಕಾರಿಗಳಿಗೆ ನಿಂದಿಸಿದ್ದಾರೆ ಅನ್ನುವಂತಹದ್ದನ್ನ ಸ್ಪಷ್ಟ ಆಗಿರೋದ್ರಿಂದ ಅವರು ಆರೋಪಿಯಾಗಿ ನಿಂತಿದ್ದಾರೆ. ಅವರು ಇದರಿಂದ ತಪ್ಪಿಸ್ಕೊಳ್ಳುವಂತಹದ್ದಂದ್ರೆ ಅವರು ವಕೀಲರನ್ನ ಇಟ್ಟು ಕೋರ್ಟ್ ಮುಂದೆ ಒಂದು ವಾದವನ್ನ ಮಾಡಬೇಕಾಗತ್ತೆ. ವಾದದಲ್ಲಿ ಏನಾದರೂ ಕೋರ್ಟಿಗೆ ಅವರು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ಗಮನಕ್ಕೆ ಬಂದ್ರೆ ಅವ್ರು ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಆದರೆ ಇಲ್ಲಿ ಪೊಲೀಸರು CCTV ಫುಟೇಜ್ ಅನ್ನ ಸೇರಿಸಿ ಎಲ್ಲಾ ಸಾಕ್ಷಿಗಳ ಆಧಾರವನ್ನ ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಅಲ್ಲಿ ನಮೂದು ಮಾಡಿ ಕೋರ್ಟ್ ಮುಂದೆ ಹಾಜರುಪಡಿಸಿರೋದ್ರಿಂದ 1-2 ಬಾರಿ ಕೋರ್ಟ್ ಮುಂದೆ ಹಾಜರಾಗಲಿಕ್ಕೆ ವಿನಾಯಿತಿಯನ್ನು ಪಡ್ಕೊಳ್ಬಹುದು. ಆದರೆ ಇದರಿಂದ ಈ ಪ್ರಕರಣದಿಂದ ಅವರು ಖುಲಾಸೆಯಾಗಿ ಹೊರಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆನೇ ಇರುವಂತಹದ್ದು. ನವಿತಾ, ಥ್ಯಾಂಕ್ ಯು ರಮೇಶ್ ಡೀಟೇಲ್ಸ್ಗೆ.